ಹಿಂಗೂ ಮಾಡಿದ್ರಿ ಮೀಟಿಂಗ್ ಅಲ್ಲಿ ಎಷ್ಟು ಅಪ್ಲಿಕೇಶನ್ ಬಂದು ಮತ್ತೆ ಯಾರ್ಯಾರ ಹೆಸರು ಕಳಿಸಿರಿ ಅಂತ ನೀವು 31 ಲಾಸ್ಟ್ ಇತ್ತು ಕಳ್ಸೋದು. ಹೌದು ಕಳಿಸಿದ್ದೀವಿ ಈಗಾಗಲೇ. ಆದರೆ ಅವೆಲ್ಲ ಗೌಪ್ಯವಾಗಿ ಇಟ್ಕೊಳ್ಬೇಕಾಗುತ್ತೆ, ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಎಷ್ಟು ಜನ ಆಕಾಂಕ್ಷಿಗಳಿದ್ರು ಎಲ್ಲರದ್ದು ಪಟ್ಟಿ ಮಾಡಿ ಕಳಿಸಿದ್ದೀವಿ. ಸೊ ಇನ್ಮೇಲೆ ನಾಳೆ 15 ತಾರೀಕು ಮೀಟಿಂಗ್ ಕರೆದಿದ್ದಾರೆ. ಸೊ ಜಿಲ್ಲೆಯ ಎಲ್ಲ ಮುಖಂಡರನ್ನ ಕರ್ಕೊಂಡು ಮತ್ತೆ ನಾವು ಇನ್ನೂ ಅಂದರೆ ಸೆಕೆಂಡ್ ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ. ಎಷ್ಟು ಜನ ಒಟ್ಟು ಅರ್ಜಿ ಹಾಕಿದ್ರು? ಇದ್ದಾರೆ, ಸುಮಾರು ಜನ ಇದ್ದಾರೆ. ಅದರಲ್ಲಿ ಒಂದು 10-12 ಜನ ಸೀರಿಯಸ್ ಇದ್ದಾರೆ. ಅದರಲ್ಲಿ ಮತ್ತು ಅಳದು ತೂಗಿ ಕೆಲವು ಇದನ್ನ ಮಾಡಿದ್ದೀವಿ. ಅರ್ಜಿ ಹಾಕಿದವ್ರಿಗೆ ಸೀಟ್ ಟಿಕೆಟ್ ಕೊಡೋದು ಕನ್ಫರ್ಮ್ ಅಥವಾ ಬೇರೆ ಬಂದವರಿಗೆ ಕೊಡೋದು ಏನೋ ಚಾನ್ಸ್? ನೋಡಿ, ಈಗ ಯಾರು ನಿಲ್ತೀನಿ ಅಂತ ಅರ್ಜಿ ಕೇಳಿದ್ವಿ ನಾವು. ಸೊ ಅರ್ಜಿ ಕೊಟ್ಟಿದ್ದಾರೆ, ಮತ್ತು ಅರ್ಜಿ ಹಾಕಿದವ್ರಿಗೇ ಕೊಡಬೇಕಲ್ಲ. ಅಲ್ಲ, ಈಗ ಮುಂಚೆ ಕೂಡ ಅದೇ ರೀತಿ ಆಗಿತ್ತು ನಮ್ಮ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ. ನೋಡಿ, ಎಕ್ಸೆಪ್ಷನಲ್ ಕೇಸ್ಗಳು ಇರ್ತವೆ, ಏನು ಮಾಡಲಿಕ್ಕೆ ಆಗೋದಿಲ್ಲ ರಾಜಕಾರಣದಲ್ಲಿ. ಆದರೆ ಈಗ ಅಧ್ಯಕ್ಷರು ಹೇಳಿದ ಹಾಗೆ ನಾವೆಲ್ಲ ಕಡೆ ಹೋಗಿ ಜಿಲ್ಲಾವಾರು ನಾವು ಕಲೆಕ್ಟ್ ಮಾಡಿದ್ದೀವಿ. ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರಲ್ಲೇ ಕನ್ಸಿಡರ್ ಮಾಡಿ. ಮುನೇನಕೊಪ್ಪ ಅವ್ರು ಏನೋ ಕಾಂಗ್ರೆಸ್ಸಿಗೆ ಬರ್ತಾರೆ, ಲೋಕಸಭೆ ಟಿಕೆಟ್ ಅವ್ರಿಗೆ ಕೊಡ್ಬೋದು ಅಂತ ಏನೋ ಮಾತುಗಳು ಕೇಳಿ ಬರ್ತೈತೆ. ಲಾಡೋರು ಕೂಡ ಬಂದೇ ಬರ್ತಾರೆ ಅವರು ಅಂತ ಹೇಳ್ತಾರೆ. ಆದರೆ ಸ್ವಾಗತ ಮಾಡ್ತೀವಿ, ಬಟ್ ಅವ್ರಿಗೆ ಟಿಕೆಟ್ ಕೊಡೋ ವಿಚಾರ ನನಗೆ ಅದ್ರ